ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡಿಂಗ್ ಇರುವಂತಹ ಹ್ಯಾಪಿ ಪ್ಲಾನೆಟ್ ಬಂದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಈ ಒಂದು ಪ್ರಾಡಕ್ಟ್ ಬಂದು ತುಂಬಾ ಟ್ರೆಂಡಿಂಗ್ ಇತ್ತಲ್ವ. ಸೊ ಹಾಗಾಗಿ ಸರಿ ನೋಡೋಣ ನಾವು ಹೇಗಿರುತ್ತೆ ಅಂತ ಹೇಳಿ ತರಿಸಿದ್ದೆ. ಇದರಲ್ಲಿ ಒಟ್ಟು ಟೋಟಲ್ 8 ಟ್ಯಾಬ್ಲೆಟ್ಸ್ ಇತ್ತು. ಸರಿ ಆಯಿತು, ಯೂಸ್ ಮಾಡಿ ನೋಡೋಣ. ನಾವು ಅಷ್ಟೇ ತುಂಬ ವರ್ಷನೇ ಆಯಿತು. ವಾಷಿಂಗ್ ಮಿಷಿನ್ ಬಂದು ಸೆಲ್ಫ್ ಕ್ಲೀನಿಂಗ್ ಟೆಕ್ನಾಲಜಿ ಇದೆ ನಮ್ಮದು. ಬಟ್ ಎಲ್ಲೂ ಗಲೀಜು ಮತ್ತು ಬಟ್ಟೆಗಳಲ್ಲಿ ಗಲೀಜು ಕೂರುವಂಥದ್ದು ಇಲ್ಲ ಥ್ರೆಡ್ಸು ಆ ಥರ ಎಲ್ಲ ಇರೋಂಥದ್ದು ಏನೂ ಇರಲಿಲ್ಲ. ಬಟ್ ಇರಲಿ ಅಂತ ಹೇಳಿ ನಾನು ತರಿಸ್ಕೊಂಡೆ. ಇರಲಿ ಅಂತ ನೀರು ಬಿಟ್ಬಿಟ್ಟು ನೀರೆಲ್ಲ ಸ್ವಲ್ಪ ಲೋಡ್ ಆಗಲಿ ಅಂತ ಟೈಮ್ ತೊಗೊಳ್ತು ನೀರು ಲೋಡ್ ಆಗೋದಕ್ಕೆ. ಒಂದು ಸ್ವಲ್ಪ ಪ್ರೆಷರ್ ಕಮ್ಮಿ, ನಮಗೆ ನೀರು ಒಂದು ಸ್ವಲ್ಪ ನಿಧಾನಕ್ಕೆ ಬರ್ತಾಯಿತ್ತು. ಆಮೇಲೆ ನೀರು ತುಂಬ್ತಿದ್ದ ಹಾಗೇ ನಾನು ಬಂದು ಇದ್ರದ್ದೊಂದು ಟ್ಯಾಬ್ಲೆಟ್ನ ಹಾಕ್ಬಿಟ್ಟೆ. ಇದು ಸುಮಾರು ಒಂದು 45 ನಿಮಿಷಕ್ಕೆ ನಾನು ಟೈಮ್ ಕೊಟ್ಟಿದ್ದೆ ವಾಶ್ಗೆ ಅಂತ. ಸೊ ಈ ಸೈಡಲ್ಲಿ ಬಿಚ್ಚೋದೊಂದಿರುತ್ತೆ ಗೊತ್ತಾ, ನೆಟ್ ಥರ. ಅದನ್ನು ಬಂದು ನಾನು ಆಗಾಗ ಮೇಂಟೈನ್ ಮಾಡ್ಕೊಳ್ತಾ ಇರ್ತೀನಿ. ಬಿಚ್ಚಿಬಿಟ್ಟು ನೀಟಾಗಿ ನಾನೇ ಬ್ರಷ್ ಮಾಡಿ ಅದನ್ನು ನೀಟಾಗಿ ವಾಶ್ ಮಾಡಿ, ಬಿಸಿನೀರಲ್ಲಿ ವಾಶ್ ಮಾಡಿ ಅದನ್ನು ನಾನು ಬಂದು ಫಿಕ್ಸ್ ಮಾಡ್ತೀನಿ. ಅದನ್ನು ಓಪನ್ ಮಾಡಿದಾಗ ಅಷ್ಟೊಂದು ಕೊಳೆ ಏನಿರಲಿಲ್ಲ ನಮಗೆ ವಾಷಿಂಗ್ ಮಿಷಿನಲ್ಲಿ. ಸರಿ ಆಯಿತು, ಇದು ಒಂದು ಸ್ವಲ್ಪ ಸುಮಾರಾಗಿ ಕೊಳೆ ಇತ್ತು. ಸರಿ ಇದು ಹೇಗೂ ಹೈಪ್ ಅಷ್ಟಿದೆ ಅಲ್ಲ, ಸರಿ ತುಂಬ ಚೆನ್ನಾಗಿರುತ್ತೇನೋ, ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೇನೋ ಅಂತ ನಾನು ಅಷ್ಟೇ ತುಂಬ ಅಂದ್ಕೊಂಡು ನೋಡ್ತಾ ಇದ್ದೆ. ಬಟ್ ಓವರಾಲಾಗಿ ವಾಷಿಂಗ್ ಮಿಷಿನಲ್ಲಿ ಸೇರಿರುವಂತಹ ಮಣ್ಣು, ನಮ್ಮ ಬಟ್ಟೆಗಳಲ್ಲಿ ಏನಾದರೂ ಧೂಳು ಮಣ್ಣಿರುತ್ತಲ್ಲ, ಇದು ಬಂದು ನಾರ್ಮಲಾಗಿ ಬಟ್ಟೆ ವಾಶ್ ಮಾಡಿದಾಗೆ ಅಷ್ಟೊಂದು ನನಗೆ ಬರಲ್ಲ. ಬಟ್ ಈ ಸಲ ಇದನ್ನು ಹಾಕಿ ನಾನು ಜಸ್ಟ್ ವಾಟ್ರಲ್ಲಿ ಬರೀ ಬಟ್ಟೆ ಇಲ್ಲದೆ ವಾಶ್ ಮಾಡಿದ್ದಲ್ವ. ಸೊ ವಾಷಿಂಗ್ ಮಿಷಿನ್ ವಾಶ್ ಕೊಟ್ಟಾಗ ಸುಮಾರು ಗಲೀಜು ಹೊರಗಡೆ ಬಂತು, ಇಲ್ಲ ಅಂತ ಹೇಳಲಿಲ್ಲ. ಸುಮಾರು ಗಲೀಜು ಅಷ್ಟು ಹೊರಗಡೆ ಬಂತು. ಬಟ್ ತುಂಬ ಜಾಸ್ತಿ ಏನು ಬರಲಿಲ್ಲ. ಅಂದರೆ ತುಂಬ ಈಗ ಟ್ರೆಂಡಿಂಗಲ್ಲಿ ಏನು ತೋರಿಸ್ತಿದ್ದಾರೆ ಅದಷ್ಟು ಬಂತ ಅಂದರೆ ಅಷ್ಟಿಲ್ಲ. ನನಗೇನಂದರೆ ಮೇ ಬಿ 3 ಮಂತ್ಸ್ ಒನ್ಸೋ 2 ಮಂತ್ಸ್ ಒನ್ಸೋ ಇದು ವಾಶಿಗೆ ಕೊಟ್ಟರೆ ಬರ್ತಾ ಇರುತ್ತೇನೋ ಅಂತ ನಾನು ಅಂದ್ಕೊತಾ ಇದ್ದೀನಿ. ಬಟ್ ಕಡಿಮೆ ಆಗೇ ಕೊಳೆ ಹೊರಗಡೆ ಬಂತು. ಆಲ್ಮೋಸ್ಟ್ ಬಂದು 45 ನಿಮಿಷ ವಾಶ್ ಆಗಿದೆ, ಕ್ಲೀನಾಗಿದೆ ವಾಷಿಂಗ್ ಮಿಷಿನ್ ಬಂದು. ಆಮೇಲೆ ಬಂದು ನಾನೇನು ಮಾಡಿದೆ ಅಂದರೆ, ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು, ಮೇ ಬಿ ಇದ್ರೊಳಗಿರೋದು ಕೊಳೆ ಎಲ್ಲನೂ ಹೊರಟುಬಿಡುತ್ತೇನೋ, ಆ್ಯಡಲ್ಲೆಲ್ಲ ತೋರಿಸ್ತಾರಲ್ಲ ಆ ಥರ ಅಂದ್ಕೊಂಡು. ಇದು ಬಿಚ್ಚಿದ್ರೆ ಕೊಳೆ ಎಲ್ಲ ನಾನು ಏನು ನೋಡಿದ್ದೆ ಹಾಕೋದಕ್ಕೆ ಮುಂಚೆ, ಟ್ಯಾಬ್ಲೆಟ್ ಹಾಕೋದಕ್ಕೆ ಮುಂಚೆ ಅದೇ ಕೊಳೆನೇ ಹಾಗೇ ಇತ್ತು. ಇದರೊಳಗೆಲ್ಲ ಏನಷ್ಟಾಗಿ ಕ್ಲೀನ್ ಆಗಿರಲಿಲ್ಲ. ಬಟ್ 2 ಟೈಮ್ಸ್ 3 ಟೈಮ್ಸ್ ಯೂಸ್ ಮಾಡಿದ್ರೆ ಹೋಗುತ್ತೇನೋ ಅನ್ನೋ ಥರ ಇತ್ತು ಮನಸ್ಸು ನನಗೆ. ಬಟ್ ಅಷ್ಟೊಂದು ಹೈಪ್ ಕೊಟ್ಟಷ್ಟೆಲ್ಲ ಏನೂ ಕ್ಲೀನ್ ಆಗೋಲ್ಲ ಇದು, ನನಗೆ ಗೊತ್ತಿರೋ ಮಟ್ಟಿಗೆ. ನನಗೆ ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗಲಿಲ್ಲ. ನಾರ್ಮಲಾಗೆ ನಾವು ಡಿಶ್ ವಾಷರು ಏನಿರುತ್ತೋ ಅದನ್ನು ಹಾಕಿ ವಾಶ್ ಮಾಡಿದ್ರೆ ಮೇ ಬಿ ಇದೇ ಕೊಳೆನೂ ಅದೇ ಥರನೇ ಹೋಗುತ್ತೇನೋ ಅನ್ನೋ ಥರ ಅನಿಸ್ತು. ಆಮೇಲೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒಳಗೆಲ್ಲ ಒರೆಸ್ಬಿಟ್ಟೆ, ನೀರೆಲ್ಲ ಫುಲ್ಲು ಡ್ರೈನ್ ಆದಮೇಲೆ. ಆಮೇಲೆ ಇದು ಒಳಗಡೆ ಕೊಳೆ ಎಲ್ಲ ಅಷ್ಟಾಗೇನು ಸೈಡಲ್ಲಿ ಹೋಗಿರಲಿಲ್ಲ. ಅಂದರೆ ಆ್ಯಡಲ್ಲಿ ತೋರಿಸೋ ಅಷ್ಟು ಫಸ್ಟ್ ವಾಶಲ್ಲಿ ಹೋಗಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮೇ ಬಿ ಒಂದು 4-5 ಸತಿ ಯೂಸ್ ಮಾಡಿದ್ರೆ ಹೋಗ್ಬೋದು ಅಂತ ಅಂದ್ಕೊಳ್ತಿದ್ದೀನಿ. ನೆಕ್ಸ್ಟ್ ಆಮೇಲೆ ಇದೊಂದು ಸ್ಕ್ರಬ್ಬರ್ ಥರ ಇದೊಂದು ಬರ್ತಾನೆ ಇತ್ತು ಆ್ಯಡಲ್ಲಿ. ಸರಿ ನನಗೂ ಅಷ್ಟೇ, ಈಗ ನಮಗೂ ಏನು ತರಿಸಿ ನೋಡೋಣ, ಯಾಕಂದರೆ ಗೋಡೆಯಲ್ಲಿ ನಮಗೂ ಕೊಳೆ ಇದೆ ಅಲ್ಲ, ತೆಗೆಯುತ್ತೇನೋ ಇದು ಅಂತ ಹೇಳಿ ನಾನು ತರಿಸಿದ್ದೆ. ಬರೀ ನೀರಲ್ಲೇ ಕೊಳೆ ಎಲ್ಲ ಗಲೀಜೆಲ್ಲ ಹೋಗುತ್ತೆ, ಇಲ್ಲ ಅಂತ ಹೇಳಲಿಲ್ಲ. ತೇವ ಚೆನ್ನಾಗಿ ಒಂದು ಸ್ವಲ್ಪ ಹಾರ್ಡ್ ಇದೆ ಇದು. ವಾಶ್ ಮಾಡಿ ಇದನ್ನು ಯಾವುದೇ ರೀತಿ ನಾವು ಸೋಪ್ ವಾಟ್ರೋ ಇಲ್ಲ ಯಾವುದಾದ್ರೂ ಲೈಝಾಲೋ ಏನು ಯೂಸ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಕರೆ ತೆಗೆಯೋದಕ್ಕೆ. ಜಸ್ಟ್ ಹಂಗೇ ಮಾಡ್ಬೋದು. ಬಟ್ ನನಗೆ ಒಂದು ಕಂಪ್ಲೇಂಟ್ ಏನು ಅಂದರೆ, ಇದು ಪೇಂಟ್ ಹೋಗುತ್ತೆ ಜಾಸ್ತಿ, ನಾವೇನಾದರೂ ಒರೆಸಿದ್ರೆ ಪೇಂಟ್ ಹೋಗುತ್ತೆ. ಮತ್ತು ಅವರು ತೋರಿಸೋ ಅಷ್ಟು ಸ್ಟ್ರಾಂಗ್ ಎಲ್ಲ ಏನಿಲ್ಲ. ಒಂದು ಸ್ವಲ್ಪ ಜೋರಾಗಿ ಏನಾದರೂ ನಾವು ಹೀಗೆ ಪ್ರೆಸ್ ಮಾಡಿದ್ರೇ ಕಿತ್ತೋಗುತ್ತೆ. ನಾನು ಒನ್ಸ್ ವಾಶಲ್ಲೇ ಅದು ಒಂಥರ ಆಗೋಯಿತು. ಬಟ್ ಅವರು ಹೇಳೋ ಅಷ್ಟು ಕೊಳೆ ಎಲ್ಲ ಹೋಗುತ್ತಾ ಅಂದರೆ ಗೋಡೆ ಮೇಲೆ, ಅಷ್ಟೆಲ್ಲ ಏನೂ ಹೋಗಲ್ಲ. ಅವ್ರು ಹೇಳೋ ಅಷ್ಟು ಹೈಪ್ ಇದೆಯಲ್ಲ ಅಷ್ಟು ಹೋಗಲ್ಲ. ಜಾಸ್ತಿ ಜೋರಾಗಿ ಒರೆಸಿದ್ರೆ ನೋಡಿ ಈ ರೀತಿ ಪೇಂಟ್ ಕಿತ್ತೋಗುತ್ತೆ. ನಾನು ಒಂದು ಸತಿನೇ ಯೂಸ್ ಮಾಡಿದ್ದು ತರಿಸಿ, ಆಮೇಲೆ ಕಿಚನಲ್ಲೇನು ಯೂಸ್ ಮಾಡಲಿಲ್ಲ. ಗೋಡೆಯಲ್ಲಿ ಕೊಳೆ ಹೋಗುತ್ತೆ, ಬಟ್ ನಾವು ಜಾಸ್ತಿ ಜೋರಾಗಿ ಉಜ್ಜೋವಾಗ ಪೇಂಟ್ ಕಿತ್ತೋಗುತ್ತೆ ಮತ್ತು ಕಂಪ್ಲೀಟ್ ಕೊಳೆ ಹೋಗಲ್ಲ. ಸೊ ಅದೊಂದು ಅರ್ಥ ಮಾಡ್ಕೋಬೇಕಷ್ಟೇ. ನೋಡಿ ಇಲ್ಲಿ ಪೇಂಟೇ ಹೊರಟೋಯ್ತು, ಇದರಲ್ಲಿ ಒಂದು ಸ್ವಲ್ಪ ಪೇಂಟೇ ಕಿತ್ತೋಯ್ತು. ಮತ್ತು ಎಣ್ಣೆ ಕರೆ ಸ್ವಲ್ಪ ಇತ್ತು. ನಾನು ದೇವ್ರದ್ದು ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಕೂಡ ಒರೆಸ್ದೆ, ಬಟ್ ಆಯಿಲ್ದೆಲ್ಲ ಏನೂ ಹೋಗಲಿಲ್ಲ.
ಸರಿ ಅಷ್ಟೊಂದು ಹೈಪ್ ಇಲ್ಲ. ಇನ್ಸ್ಟಾಗ್ರಾಮಲ್ಲೇ ಆಗಲಿ, ಇಲ್ಲ ಫೇಸ್ಬುಕ್ಕಲ್ಲಾಗಲಿ, ಇಲ್ಲ ಯೂಟ್ಯೂಬಲ್ಲೇ ಆಗಲಿ ಕೆಲವೊಂದು ಪ್ರಾಡಕ್ಟ್ಸು ರಿಪೀಟೆಡಾಗಿ ನಮ್ಗೆ ರೆಕಮೆಂಡ್ ಆಗ್ತಾ ಇರುತ್ತೆ. ಅದು ಅದರಲ್ಲೆಲ್ಲ ಹಾಗೆ ಹೋಗ್ಬಿಡತ್ತಾ, ಕಂಪ್ಲೀಟಾಗಿ ನಮಗೆ ಅವ್ರು ಹೇಳೋಷ್ಟು ಹೋಗುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಅಷ್ಟೊಂದು 100% ಎಲ್ಲ ಹೇಳೋಕ್ಕೆ ಬರೋಲ್ಲ. ಬಟ್ ಬ್ರೈಟ್ನೆಸ್ ಇತ್ತು. ಗೋಡೆಯಲ್ಲಿ ಒಂದು ಸ್ವಲ್ಪ ಕೊಳೆ ಹೋಗೋ ಥರ ಅನಿಸ್ತು ಮನಸ್ಸಿಗೆ. ಜೋರಾಗಿ ಪ್ರೆಸ್ ಮಾಡಿದ್ರೆ ಪೇಂಟ್ ಹೋಗುತ್ತೆ. ಮತ್ತು ಪೆನ್ ಕರೆಗಳು, ತುಂಬ ಕರೆಗಳು ಬಂದು ಹಾಗಾಗೇ ಉಳ್ಕೊಂಡಿತ್ತು. ಸೊ ಅದನ್ನು ನಾನು ನೋಟಿಸ್ ಮಾಡಿದೆ. ಸುಮಾರು ಹೊತ್ತು ಅಷ್ಟೇ ನಾನು ಅದನ್ನು ಉಜ್ಜಿ ತೆಗೆದಾಗ ಒಂದು ಸ್ವಲ್ಪ ಬ್ರೈಟ್ ಕಾಣಿಸುತ್ತೆ. ಮತ್ತು ಇನ್ನೊಂದು ಕಡೆ ಕೆಲವೊಂದು ಕರೆಗಳು ಬಂದು ಹೋಗಲಿಲ್ಲ. ಮತ್ತು ಇಲ್ಲಿ ಬಂದು ಸುಮಾರು ಕರೆ ಅಂದರೆ ನಾರ್ಮಲ್ ನಾವು ಕೈಯೆಲ್ಲ ಇಡ್ತೀವಲ್ಲ ಅಂಥ ಕರೆಗಳಿಗೆ ರೆಕಮೆಂಡ್ ಮಾಡ್ಬೋದು ಇದನ್ನು. ಕೈ ಇಟ್ಟು ಕರೆ ಆಗಿದ್ದರೆ ನಾರ್ಮಲ್ ಕೊಳೆಗಳೆಲ್ಲ ಹೋಗುತ್ತೆ. ಬಟ್ ಈ ಆಯಿಲು ಮತ್ತು ಬಂದು ಈ ಒಂದು ಪೆನ್ನಿನ ಕರೆ ಅದೆಲ್ಲ ಅಷ್ಟ್ರಾಗಿ ಹೋಗಲ್ಲ ನನಗೆ. ನಾನು ಸುಮಾರು ಸಲ ಯೂಸ್ ಮಾಡಿದ್ಮೇಲೆ ನಾನು ಇದು ಬಿಟ್ಟು ಯೂಸ್ ಮಾಡಿಸಿದ್ವಿ. ಬಟ್ ಆದರೆ ಇದು ಹೋಗಲಿಲ್ಲ. ಇದು ಬಂದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಅಂದರೆ ಅವ್ರು ಏನು ಆ್ಯಡಲ್ಲಿ ತೋರಿಸ್ತಾರೆ ಅಷ್ಟೆಲ್ಲ ಏನು ಕೊಳೆ ಕಂಪ್ಲೀಟಾಗಿ ಹೋಗಲ್ಲ. ಇದು ಬಂದು ಒಂದು 60% ಅಷ್ಟು ಮಾರ್ಕ್ಸು. ಬ್ರೈಟ್ನೆಸ್ ಬಂದು ಒಂದು ಸುಮಾರಾಗಿ ಕೊಡುತ್ತೆ. ಜಾಸ್ತಿ ಜೋರಾಗಿ ಪ್ರೆಸ್ ಮಾಡಿದ್ರೆ ಪೇಂಟೇ ಹೋಗುತ್ತೆ. ನೋಡ್ಕೊಂಡು ಯೂಸ್ ಮಾಡ್ಕೋಬೇಕು. ಬಟ್ ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಇದು ಯಾವುದೇ ರೀತಿ ಪ್ರಮೋಷನ್ ಆ ಥರ ಎಲ್ಲ ಏನಿಲ್ಲ. ಇದು ನಾನು ಕಂಪ್ಲೀಟಾಗಿ ದುಡ್ಡು ಕೊಟ್ಟು ತರಿಸ್ಕೊಂಡಿರೋದು. ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಾವೆಲ್ಲನೂ ನಂಬ್ಕೊಂಡು ತೊಗೊಳ್ತೀವಿ ಹಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ಅಷ್ಟಾಗಿ ನಂಬೋ ಅಷ್ಟು ಏನೂ ಇಲ್ಲ. ನಾವು ನಾರ್ಮಲಾಗಿ ಬಟ್ಟೆ ಸರ್ಫ್ ವಾಟ್ರ್ ಮಾಡ್ಕೊಂಡೇ ಒರೆಸ್ಕೋಬೋದು. ಬಟ್ ಇದು ಅಷ್ಟೊಂದು ಸ್ಟ್ರಾಂಗೂ ಇಲ್ಲ. ಸ್ವಲ್ಪ ಕಿತ್ತು ಹೋಯ್ತು ಇದು ಯೂಸ್ ಮಾಡ್ತಿದ್ದ ಹಾಗೇ. ಬೇಕು ಅಂದರೆ ನೀವು ಬೈ ಮಾಡಿ ಒಂದ್ಸಲ ನೀವು ಯೂಸ್ ಮಾಡಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.